ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಮೊನ್ನೆ ಪೂಜೆಗೆ ಬಾಳೆಹಣ್ಣು ತಂದಿದ್ದೆ. ಹಣ್ಣೆಲ್ಲ ಸ್ವಲ್ಪ ಕಪ್ಪಾಗೋಕ್ಕೆ ಶುರುವಾಯಿತು. ಒಳಗಡೆ ಹಣ್ಣು ಚೆನ್ನಾಗಿತ್ತು. ಆದ್ದರಿಂದ ಯಾಕೆ ವೇಸ್ಟ್ ಮಾಡೋದು ಅಂತ ಅರ್ಧ kg ಬಾಳೆಹಣ್ಣಿತ್ತು. ಅದನ್ನೆಲ್ಲ ಅಂದರೆ ಏಲಕ್ಕಿ ಬಾಳೆಹಣ್ಣು ಅದನ್ನೆಲ್ಲ ಹೆಚ್ಚಿ ನೋಡಿ, ಈಗ ಸಕ್ಕರೆಯನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹೆಂಗಿದ್ರೂ ಮಳೆ ಬೀಳ್ತಾ ಇದೆ, ಬಟ್ ವಾತಾವರಣ ಏನು ತಣ್ಣಗಾಗಿಲ್ಲ. ನಾವು ಹೊರಗೋಗಿ ಬಂದರೆ ಸೆಕೆ ಇದ್ದೇ ಇರುತ್ತೆ. ಈ ಬಾಳೆಹಣ್ಣಿಗೆ ನಾನು ನೋಡಿ ಈ ಗ್ಲಾಸ್ನಲ್ಲಿ 3/4 ಗ್ಲಾಸ್ ಅಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆ ಉಪ್ಪು, ನಿಮಗೆ ಗೊತ್ತಲ್ಲ ನಾವು ಸಿಹಿ ಪದಾರ್ಥಗಳನ್ನೆಲ್ಲ ಹಾಕಬೇಕಾದ್ರೆ ಹಾಕ್ತೀವಲ್ಲ, ಹಾಗೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಈ ಮೊಸರನ್ನು ನಾನೀಗ ಹಾಕ್ತಾಯಿದ್ದೀನಿ. ಮೊಸರು ಉಪ್ಪು ಹಾಕಿದ್ಮೇಲೆ 1-2 ರೌಂಡು ಮಿಕ್ಸಿ ತಿರುಗಿಸ್ಕೊಂಡು ಬಂದರೆ ನೋಡಿ ಈ ರೀತಿ ಆಗಿರುತ್ತೆ. ಇದಕ್ಕೆ ನಾವು ಇನ್ನೇನು ಸೇರಿಸ್ತೀವಿ ಅಂತ ನಾನು ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಈಗ ನಾನು ಐಸ್ ಕ್ರೀಮ್ ಬಟರ್ ಸ್ಕಾಚ್ ನಂದಿನಿ ಅವ್ರದ್ದು ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ನಾನು ಐಸ್ ಕ್ರೀಮನ್ನು ಹಾಕ್ಕೊಂಡಿದ್ದೀನಿ ಜಾರಿಗೆ. ಈ ಸೌಟ್ನಲ್ಲಿ 2 ಸೌಟು ಹಾಕ್ಕೊಂಡಿದ್ದೀನಿ. ಹಾಗೆ ಈ ಮೊಸರು ಮೊದಲು ಹಾಕ್ಕೊಂಡಿದ್ದಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕ್ಕೊತೀನಿ. ಸ್ನೇಹಿತರೆ, ಐಸ್ ಕ್ರೀಮು, ಸ್ವಲ್ಪ ಮೊಸರು ಗ್ಲಾಸ್ಗೆ ನೀರು ಎಲ್ಲವನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈಗ ಅರ್ಧ ಲೀಟ್ರ್ ನಂದಿನಿ ಹಾಲನ್ನ ಕಾದು ಆರಿಸಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸಂಪೂರ್ಣ ಮಿಕ್ಸ್ ಮಾಡಿ ನಂತರ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಅದ್ಭುತವಾದ ಮಿಲ್ಕ್ ಶೇಕ್ ರೆಡಿ ಆಯಿತು. ಮೊಸರು, ಹಾಲು, ಐಸ್ ಕ್ರೀಮ್, ಸಕ್ಕರೆ, ಉಪ್ಪು ಎಲ್ಲ ಹಾಕಿರ್ತಕ್ಕಂಥ ಅದ್ಭುತವಾದ ಮಿಲ್ಕ್ ಶೇಕು. ನೋಡಿ, ಈ ಫ್ಯಾಮಿಲಿ ಪ್ಯಾಕ್ನ ನಾನು ಅರ್ಧ ಲೀಟ್ರ್ ಸಂಪೂರ್ಣ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡ್ಕೊಂಡು ಕುಡೀರಿ. ಈ ಸಮ್ಮರ್ಗಂತೂ ಅದ್ಭುತವಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದರೆ ಎಲ್ಲ ಕುಡ್ಕೊಂಬಿಡೋಣ ಅನಿಸುತ್ತೆ. ಈಗ ಸರ್ವಿಂಗ್ ಗ್ಲಾಸಿಗೆ ಹಾಕಿ ನಾನು ಕುಡಿದು ನಿಮಗೆ ರುಚಿಯನ್ನು ಹೇಳ್ತೀನಿ. ಸ್ನೇಹಿತರೆ, ಈಗ ನಾನೇ ಕುಡಿದು ನಿಮಗೆ ಹೇಗಿದೆ ಅಂತ ತಿಳಿಸ್ತೀನಿ. ಅಬ್ಬಾ, ಸೂಪರ್ ಆಗಿದೆ ರೀ. ತುಂಬ ಚೆನ್ನಾಗಿದೆ. ಏನು ಅಂದ್ಕೊಂಡಿದ್ದೆ, ಬಹಳ ಅದ್ಭುತವಾಗಿ ಬಂದಿದೆ. ನೀವು ಮಾಡ್ಕೊಂಡು ಕುಡೀರಿ. ಹೇಗಿತ್ತು ಅಂತ ನನಗೆ ತಿಳಿಸಿ.